ಹೀಗೆ ತಂಬದು ಮುರಾಳೆ ಗುರುಗಳೇ. ಧನ್ಯವಾದಗಳಮ್ಮವ್ರೆ. ಪ್ರಾರಂಭ ಮಾಡೋಣ್ರಿ. ಮಾಡ್ರಿ, ವೇದಿಕೆ ತಮ್ಮದೇ ಇವಾಗ. ಆಯ್ತು. ಗುರುವೇ ಸರ್ವಲೋಕಾನಾಂ ವಿಸರ್ಜೇ ಭವ ರೋಗಿನಾಂ ನಿಧಯೇ ಸರ್ವ ವಿದ್ಯಾಯಾಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಶ್ರೀ ಗುರುಂ ಪರಮಾನಂದಂ ವಂದೇ ಸ್ವಾನಂದ ವಿಗ್ರಹಂ ಯಶ್ಯ ಸಾನ್ನಿಧ್ಯ ಮಾತ್ರೇನ ಚಿದಾನಂದಾಯತೆ ತನುಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಚನ್ನಬಸವೇಶ್ವರಾಯ ನಮಃ. ಓಂ ಶ್ರೀ ಗುರು ಪ್ರಭುಸ್ವಾಮಿನೇ ನಮಃ. ಇಂತೆ ತ್ರಿಮೂರ್ತಿಗಳು ಮೊದಲಾದ 770 ಅಮರಗಣಗಳ ಅಸಂಖ್ಯಾತ ಶರಣರ ಶ್ರೀಪಾದ ಪದ್ಮಗಳಿಗೆ ಅನಂತ ಅನಂತ ಭಕ್ತಿಯ ಶರಣಾರ್ಥಿಗಳನ್ನ ಸಮರ್ಪಿಸಿ, ಪ್ರಾತಃ ಸ್ಮರಣೀಯರತಕ್ಕಂತಹ ಪರಮ ಪೂಜ್ಯರು ಭಕ್ತರ ಪಾಲಿಗೆ ಕಾಮಧೇನು ಕಲ್ಪವೃಕ್ಷ ಚಿಂತಾಮಣಿ ಸ್ವರೂಪರಾಗಿರ್ತಕ್ಕಂಥವ್ರು. ಚತುರ್ವಿಧ ಭಕ್ತರು ಅಂತಂದ್ರೆ ಒಂದೇ ನಮನಿ ಇರಂಗಿಲ್ಲ. ಆಯಾಯ ಭಕ್ತರಿಗೆ ಆಯಾಯ ಸ್ವರೂಪದಿಂದ ಒಮ್ಮೆ ಕಾಮಧೇನು ಆಗ್ತಾರ, ಒಮ್ಮೆ ಕಲ್ಪವೃಕ್ಷರಾಗ್ತಾರ, ಒಮ್ಮೆ ಚಿಂತಾಮಣಿ ಆಗ್ತಾರ. ಭಕ್ತರ ಭಾಗ್ಯದಾತ ಅಂತ ಕರ್ಸ್ಕೊಂಡವ್ರು. ಈ ನಮ್ಮ ಎಲ್ಲ ಜಮಖಂಡಿ, ಬನಹಟ್ಟಿ, ಈ ಸುತ್ತಮುತ್ತಲಿನ ಎಲ್ಲರೂ ಕಾಡಸಿದ್ದೇಶ್ವರರ ಕೃಪೆಗೆ ಪಾತ್ರರಾದಂತ ಬಳಗ. ಈ ಊರುಗಳಲ್ಲೆಲ್ಲ ಅವ್ರು ಸಂಚಾರ ಮಾಡ್ಯಾರ. ಒಬ್ಬ ಮಹಾಯೋಗಿ ಸಿದ್ಧ ಪುರುಷ, ಕಾಡ ಸಿದ್ಧ, ಕಾಡಿನೊಳಗಾದ ಶಂಕರ ಪ್ರಿಯ ಚೆನ್ನ ಕದಂಬಲಿಂಗ ನಿರ್ಮಾಯ ಪ್ರಭುವೆ ಅಂತ ಹೇಳಿ ಆಚಾರ ಲಿಂಗಕ್ಕೆ ಪ್ರಾಣವಾದಂತ ಗುರುಲಿಂಗ, ಜಂಗಮಲಿಂಗ ಮೊದಲು ಮಾಡ್ಕೊಂಡು ಪೂರ್ಣ ಯಾವುದು ಆ ಮೂಲ ಸ್ವರೂಪದಲ್ಲೇ ಹೋಗಿ ನೆಲೆ ನಿಂದಿರ್ತಾರ. ಆ ಪರಮಾತ್ಮನಿಗೆ, ಕಾಡಸಿದ್ಧರಿಗೆ ಅನಂತ 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 ಭಕ್ತಿಯ ಶರಣಾರ್ಥಿಗಳನ್ನ ಸಮರ್ಪಿಸಿ ಅವರ ಶ್ರೀಚರಣದಲ್ಲಿ ಒಂದು ಸಣ್ಣ ಪ್ರಾರ್ಥನೆಯನ್ನ ಮಾಡ್ತೀನಿ. ತಾವು ಸಿದ್ಧ ಪುರುಷರು, ಕಾಡಸಿದ್ಧರು, ಸಕೀಲಗಳನ್ನ ಬಲ್ಲವರು, ಯಾವಾಗಲೂ ಸ್ವರೂಪ ಸ್ಥಿತಿಯಲ್ಲಿ ನೆಲೆ ನಿಂತಂತವ್ರು. ನೀವು ಒಳಗ ಹೊರಗ ಎಲ್ಲೆಡೆಯಲ್ಲೇ ನೆಲೆಸಿದಂತವ್ರು. ತಾವು ಸರ್ವಜ್ಞರು, ಸರ್ವಕರ್ತಾರರು, ಎಲ್ಲದಕ್ಕೂ ಆಧಾರ ಅಧಿಷ್ಠಾನ ಸ್ವರೂಪರು ನೀವು. ನೀವೇ ಈ ನನ್ನ ಶರೀರಕ್ಕೂ ಅಧಿಷ್ಠಾನರಾಗಿದ್ದೀರಿ, ನನ್ನ ಬುದ್ಧಿಗೆ ಪ್ರೇರಕ ಶಕ್ತಿಯಾಗಿದ್ದೀರಿ. ನನ್ನ ನಾಲಿಗೆಯ ಮೇಲೆ ನೀವೇ ನಡೆದಾಡಿ ನನಗೂ ಈ ಚಿಂತನದಲ್ಲಿ ಭಾಗಿಯಾಗಿರ್ತಕ್ಕಂಥ ಸರ್ವರಿಗೂ ತಮ್ಮ ವಚನಗಳ ಒಂದು ಮಾರ್ಮಿಕ ಅರ್ಥವನ್ನ, ಗೂಢಾರ್ಥವನ್ನ ಪ್ರಕಾಶ ಮಾಡ್ರಿ ಅಂತೇಳಿ ಕಾಡಸಿದ್ಧರ ಶ್ರೀಪಾದದಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ನನ್ನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂತಹ ಸರ್ವ ಪೂಜ್ಯರಿಗೂ ಶರಣಾರ್ಥಿಗಳನ್ನ ಹೇಳಿ, ನಾವು ಕಾಡಸಿದ್ದೇಶ್ವರರ ಸಮಗ್ರ ವಚನಗಳಲ್ಲಿ ಈಗ ಮೊದಲನೇದು ಪಿಂಡ ಸ್ಥಳವನ್ನು ಕುರಿತು ಚಿಂತನೆಯನ್ನು ಮಾಡಕತ್ತೀವಿ. ಈ ಪಿಂಡ ಸ್ಥಳದಲ್ಲಿ ಅವರು 3 ವಚನಗಳನ್ನ ಬರೆದಾರೆ. 3 ಪೈಕಿ ಒಂದು ವಚನವನ್ನ ಅಂದ್ರೆ ಆದಿ ಅನಾದಿ ಇಲ್ಲದಂದು, ಶೂನ್ಯ ನಿಶೂನ್ಯವಿಲ್ಲದಂದು, ಸುರಾಳ ನಿರಾಳವಿಲ್ಲದಂದು, ಭೇದಾಭೇದಗಳೇನೂ ಇಲ್ಲದಂದು, ನಿಮ್ಮ ನೀವು ಅರಿಯದೇ ಇದ್ದಿರಲ್ಲ ಶಂಕರ ಪ್ರಿಯ ಚೆನ್ನ ಕದಂಬಲಿಂಗ ನಿರ್ಮಾಯ ಪ್ರಭುವೆ ಅನ್ನುವಂತ ಒಂದು ವಚನವನ್ನ ನಾವು ನಿನ್ನೆ ನಮ್ಮ ಮತಿಗೆ ತಿಳಿದಷ್ಟು ಅವರ ಕೃಪಾಶೀರ್ವಾದದಿಂದ ಚಿಂತನೆಯನ್ನ ಮಾಡೀವಿ. ಇವತ್ತತ್ರ ಮುಂದುವರೆದ ವಚನ
ಇದೇ ಪಿಂಡ ಸ್ಥಳಕ್ಕ ಅವರು ಇನ್ನ 2 ವಚನಗಳನ್ನ ಬರ್ತಾರ. ಅವೆರಡು ವಚನಗಳನ್ನ ಇವತ್ ನಾವು ಚಿಂತನ ಮಾಡೋದು. ಏನ್ ಬರೀತಾರ ಅವರು ಅಂತಂದ್ರೆ, ಬಹಳ ಸರಳ ಶಬ್ದಗಳನ್ನ ಬಳಸಿ ಬಹಳ ಗೂಢಾರ್ಥವನ್ನ ಹೇಳ್ತಾರೆ. ಜಲದೊಳಗನ ಸೂರ್ಯನಂತೆ ಒಂದೇ ಉದಾಹರಣೆ, ಭೂಮಿಯೊಳಗನ ದ್ರವ್ಯದಂತೆ, ಕಾಷ್ಟದೊಳಗನ ಪಾವಕದಂತೆ, ಪುಷ್ಪದೊಳಗನ ಪರಿಮಳದಂತೆ, ಕ್ಷೀರದೊಳಗನ ಇವು 5 ಉದಾಹರಣೆಗಳು ಕೊಟ್ಟು, ಇದ್ದಿರಯ್ಯ ಕಾಡಿನೊಳಗಾದ ಶಂಕರ ಪ್ರಿಯ ಚನ್ನ ಕದಂಬಲಿಂಗ ನಿರ್ಮಾಯ ಪ್ರಭುವೆ. ಇದು ಪಿಂಡ ಸ್ಥಳಕ್ಕೆ ಸಂಬಂಧಪಟ್ಟಂತ ಒಂದು ವಚನ. ಪಿಂಡಸ್ಥಳದ ಪ್ರತ್ಯಕ್ಷ ದರ್ಶನ ಈ ವಚನದಲ್ಲಿ ಆಗ್ತದೆ. ಅದಕ್ಕ ನಾವು ನಿನ್ನಿನ ದಿನ ಪಿಂಡಸ್ಥಳ ಅಂತಂದ್ರೆ ಅದಕ್ಕಂತಾರ. ಪರಮ ಪೂಜ್ಯ ಸಿದ್ದೇಶ್ವರಪ್ಪ ಅವರು ಅಭಿಪ್ರಾಯವನ್ನ ನೋಡಿದ್ವಿ. ಜೊತೆಗೆ ನಮ್ಮ ಇನ್ನೊಬ್ರು ಕಲ್ಮಠದ ಪ್ರಭುದೇವರು ಕೂಡ ಪಿಂಡಸ್ಥಳ ಎಲ್ಲರೂ ಬರ್ದಾರ್ರಿ. ಇವರೊಬ್ಬರೇ ಅಂತಲ್ಲ, ಷಣ್ಮುಖ ಶಿವಯೋಗಿಗಳು ಬರ್ತಾರ. ಹಿಂಗಂದ್ರೆ ಏನು ಅಷ್ಟೇ ಅಲ್ಲ, ತೋಂಟದ ಸಿದ್ಧಲಿಂಗೇಶ್ವರರು ಕೂಡ ಆ ಸ್ಥಳ ನಿರೂಪಣೆ ಆಗೋಕ್ಕಿಂತ ಪೂರ್ವದಲ್ಲೇ ಸೂತ್ರ ರೂಪದಿಂದ ಅದರ ಅರ್ಥ ಅಲ್ಲಿ ನಿರೂಪಣೆಯನ್ನ ಮಾಡಿರ್ತಾರ. ಅವರು ನಾವೆಲ್ಲ ನೋಡಿರ್ತೀವಿ. ಆ ಸೂತ್ರದಲ್ಲಿ ಏನ್ ಹೇಳ್ತಾರಲ್ಲ, ವಚನದಲ್ಲಿ ಅದರ ವಿವರಣೆ ಇರ್ತದ ಅಷ್ಟೇ. ಸೂತ್ರ ಅಂದ್ರೆ ಎದಕ್ಕಂತ ಗೊತ್ತದೇನ್ರಿ? ಇದು ಪಾರಿಭಾಷಿಕ ಪದ. ನಾವು ಅನೇಕ ಸಾರಿ ಈ ಪದವನ್ನ ಬಳಸ್ತಿರ್ತೇವೆ, ಸೂತ್ರ 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 ಅಂತ. ಹಾಗಂದ್ರೆ ಏನು ಯಾರಿಗಾದ್ರೂ ಗೊತ್ತದ್ರಿ? ಸೂತ್ರ ಅಂತ ಬಳಸಿದ್ದು ಗೊತ್ತಿದ್ರೆ ಯಾರು ಒಬ್ರು ಹೇಳಿ. ಸೂತ್ರ ಅಂತಂತೇವಲ್ಲ ನಾವು. ವಚನ ಸಾಹಿತ್ಯ ಓದಬೇಕಾದ್ರ, ಅವರು ಸಮಗ್ರ ಗ್ರಂಥ ಅಧ್ಯಯನ ಮಾಡ್ಬೇಕಾರ ಸೂತ್ರ ಅನ್ನುವಂತ ಶಬ್ದ ಬರ್ತದರಿ. ಯಾರಿಗಾದ್ರೂ ಗೊತ್ತಾ? ಗೊತ್ತಿಲ್ಲ. ಈ ಹಿಂದೆ ಹೇಳಿರುವಂತ ಪ್ರಕಾರವಾಗಿ ಮುಂದಿಂದು ಅಂತ ಹೇಳಿ ಬರ್ತಪ್ಪರೆ. ಇದು ಒಂದು ಅರ್ಥ. ಸೂತ್ರತೆ ಅನೇನ ಇತಿ ಸೂತ್ರ ಅನ್ನೋದು ನಿಮ್ಮ ಮಾತಿನ ಅರ್ಥ. ಅಂದ್ರೆ ಏನ? ಸೂತ್ರತೆ ಒಂದ್ಕೊಂದು ಕುಡಿಸೋದು. ಆದ್ರ ಸೂತ್ರ ಅನ್ನೋ ಪದದ ಅರ್ಥ ಏನ್ ಗೊತ್ತೇನ್ರಿ? ನಮ್ಮಲ್ಲಿ ಒಂದು ಪ್ರಕರಣ ಗ್ರಂಥ ಕೇಳಿಲ್ಲ, ನಿಮ್ಗೆ ಹೇಳಿದ್ರಿ, ನಾನು ಕೇಳಿಲ್ಲ. ನಮ್ಮಲ್ಲಿ ಒಂದು ಪ್ರಕರಣ ಗ್ರಂಥ ಅದ, ಬಹಳ ಪ್ರಸಿದ್ಧ. ಸಿದ್ಧಾರೂಢರು ತಮ್ಮ ಜೀವನದೊಳಗ ಸಾಧಕರನ್ನು ಕುರಿತು ಹೇಳಿರ್ತಕ್ಕಂತ ಕೆಲವು ಗ್ರಂಥಗಳನ್ನ ನೋಡ್ರಪ್ಪ ನೀವು ಓದಲೇಬೇಕು ಅಂತ ಹೇಳ್ತಿದ್ರವ್ರು. ಅದರಲ್ಲಿ ಅದು ಒಂದು. ಕನ್ನಡದೊಳಗ ಸಿದ್ಧಾರೂಢ ಹೇಳಿದ ಯಾವ್ದು ಗೊತ್ತೇನ್ರಿ? ಕನ್ನಡದೊಳಗ ನೀವು ಓದ್ಬೇಕಾದ್ರಪ್ಪ ನಿಜಗುಣ ಶಾಸ್ತ್ರ ಓದ್ರಿ, ವಚನ ಸಾಹಿತ್ಯ ಓದ್ರಿ. ಸಿದ್ಧಾರೂಢರ ಮಾತ ಇದು. ಸಂಸ್ಕೃತದಲ್ಲಿ ನೀವು ಓದ್ಬೇಕಾದ್ರ ಉಪನಿಷತ್ತುಗಳು, ಬ್ರಹ್ಮಸೂತ್ರ, ಗೀತಾ, ಅದರ ಜೊತೆಗೆ ಪಂಚದಶಿಯನ್ನ ಓದ್ರಿ. ವಿದ್ಯಾರಣ್ಯ ಸ್ವಾಮಿಗಳು ಬರ್ದಿರ್ತಕ್ಕಂತ ಪಂಚದಶಿ ಅದನ್ನ ನೀವು ಓದ್ರಿ. ಹಿಂದಿಯೊಳಗೆ ಓದಬೇಕಾಯ್ತು ಅಂತಂದ್ರೆ ಅವ್ರು ಹೇಳಿದ್ದ ಗ್ರಂಥದ ಹೆಸರು ಅಂದ್ರೆ ವಿಚಾರ ಸಾಗರ, ಅದನ್ನ ಓದ್ರಿ ಅಂತ. ಅಲ್ಲಿ ಅನೇಕ ಲಕ್ಷಣಗಳಿದ್ದಾವೆ ಅಂತ ಸಿದ್ಧಾರೂಢರು ಹೇಳ್ತಿದ್ರು. ಈಗ ನಾನು ಈ ಸೂತ್ರ ಅನ್ನೋ ಪದಕ್ಕ ವಿಚಾರ ಸಾಗರದಲ್ಲಿ ಒಂದು ಅರ್ಥ ಬರ್ತಾರೆ, ಅದನ್ನ ಹೇಳ್ತೀನಿ. ಏನ್ ಹೇಳ್ತಾರೆ ಗೊತ್ತ? ನೋಡ್ರಿ, ಬಹಳ ಚಂದ ಮಾತದ ನೋಡ್ರಿ. ಹಿಂದಿ ಭಾಷಾ ಅದು. ಸ್ವಲ್ಪ ಅಕ್ಷರೋ ವಾಲ ಸೂತ್ರ ಅಂದಕ್ಕಂತಾರ. ಸ್ವಲ್ಪ ಅಕ್ಷರೋ ವಾಲ असंदिग्ध कहिए निस्संदेह सार वाला और सर्व और प्रवृत्त होने वाला, किसी कार्य भी रोकने को अशक्य और निर्दोष जो वाक्य सो सूत्र कहिए है ಅಂತ. ಸೂತ್ರದ ಲಕ್ಷಣ ಅದು.
ಅದನ್ನ ಸಂಸ್ಕೃತನಾಗೂ ಕೂಡ ಅದು ಬ್ರಹ್ಮಸೂತ್ರಕ್ಕ ಟೀಕಾ ಮಾಡ್ಬೇಕಾದ್ರೆ ಅಲ್ಪಾಕ್ಷರಂ ಅಸಂದಿಗ್ಧಂ ಸಾರವತ್ ವಿಶ್ವತೋಮುಖಂ ಅಸ್ತೋಭ್ಯ ಮನೆ ಒಂದೇಶ ಸೂತ್ರಂ ಸೂತ್ರ ವಿಧೋ ವಿದುಹು ಅಂತ ಸಂಸ್ಕೃತನಾಗೂ ಕೂಡ ಅದೇ ಮಾತನ್ನ ಹೇಳ್ಯಾರ ಸೂತ್ರಕ್ಕೆ ಅರ್ಥ ಹೇಳ್ಬೇಕಾದ್ರೆ. ಹಂಗಂದ್ರೆ ಏನು ಅಂತಂದ್ರ ಅಲ್ಪಾಕ್ಷರಂ ಸ್ವಲ್ಪ ಅಕ್ಷರಗಳು ಇರ್ಬೇಕು. ಸೂತ್ರದಲ್ಲಿ ಹೇಳ್ಬೇಕಾದ್ರೆ ಬಹಳ ವಿಸ್ತಾರ ಬರೆಯಂಗಿಲ್ಲ, ಅಕ್ಷರಗಳ ಸಂಖ್ಯಾ ಕಮ್ಮಿ ಇರ್ತದ. ಸ್ವಲ್ಪ ಅಕ್ಷರಗಳು. ಅಸಂದಿಗ್ಧ ಅಂದ್ರ ಅಸಂದಿಗ್ಧ ಕಹಿಯೇ ನಿಸ್ಸಂದೇಹ ಸಾರವಾಲ. ಅದರಲ್ಲೇ ಅದು ನಿಸ್ಸಂದೇಹ ಸಾರ ಇರಬೇಕು, ಸಂದೇಹ ಇರಬಾರ್ದಲ್ಲಿ. ಸಾರವತ್ ವಿಶ್ವತೋಮುಖಂ, ಅದ್ ಹೆಂಗಿರ್ಬೇಕಪ್ಪ ಅಂತಂದ್ರೆ ವಿಶ್ವತೋಮುಖವಾಗಿರ್ಬೇಕು. ಸರ್ವ ಅವ್ರ ಪ್ರವೃತ್ತಿ ಹೋನೇವಾಲ ಅಂತಾರೆ ಹಿಂದಿ ಒಳಗ. ಅದಕ್ಕ ಅದು ಎಲ್ಲಾ ಕಡೆ ಅದು ಪ್ರವೃತ್ತಿ ಹೊಂದಿರಬೇಕು. ಕಿಸಿ ಕಾರಿ ಭಿ ರೋಕನೇಕು ಅಶಕ್ಯ. ಯಾರು ಅದನ್ನ ವಿರೋಧ ಮಾಡ್ತಾರಪ್ಪ ಅಂತಂದ್ರೆ ಅದು ಅಶಕ್ಯ ಆಗಿರ್ಬೇಕು. ಅವರು ನಿರ್ದೋಷ, ಮತ್ತದು ನಿರ್ದೋಷವಾಗಿರ್ಬೇಕು. ಇಂಥ ವಾಕ್ಯಗಳೇನಿದ್ದಾವಲ್ಲ, ಈ ವಾಕ್ಯಗಳಿಗೆ ಸೂತ್ರ ಅಂತ ಕರೀತಾರೆ. ಇದು ಸೂತ್ರ. ನಮ್ಮ ಬಸವೋತ್ತರ ಪರಂಪರೆಯೊಳಗ ಏನ ಸಾಹಿತ್ಯ ರಚನೆ ಆಯ್ತಲ್ರಿ, ವಚನ ಸಾಹಿತ್ಯ, ಬಸವಾದಿ ಶರಣರ ನಂತರ ಪರಂಪರೆ ಏನ್ ಬಂತಲ್ಲ, ಅವರೆಲ್ಲರೂ ಈಗ ಕೇಳಾದತ್ರಿ. ಎಲ್ಲಿಂದ ಕೇಳಲಿಲ್ಲ, ಈಗ ಕೇಳ್ತೈತಿ. ಈಗ ಅಲ್ಲ, ನಾನು ಎಲ್ಲಿ ಮತ್ತ ಸೂತ್ರ ಪದದ ಅರ್ಥ ಕೇಳ್ತ ಎಲ್ಲ ಏನ್ ಹೇಳ್ತಾರಂತಂದ್ರೆ ಅವರು, ಈ ಬಸವೋತ್ತರ ಪರಂಪರೆ ಏನ್ ಬಂತಲ್ಲ ವಚನ ಸಾಹಿತ್ಯ, ಆ ಬಸವೋತ್ತರ ಪರಂಪರೆ ವಚನ ಸಾಹಿತ್ಯದಲ್ಲಿ ಎಲ್ಲಾ ಶರಣರು ಅವರು ತಮ್ಮ ಗ್ರಂಥವನ್ನ ಬರೀಬೇಕಾದ್ರೆ ಮೊದಲು ಸೂತ್ರ ರೂಪದಿಂದ ಪ್ರಾರಂಭ ಮಾಡ್ತಾರೆ. ಅದೇ ಪದ್ಧತಿಯನ್ನೇ ಕಾಡ್ಸಿದ್ರು ಕೂಡ ಅನುಸರಣೆ ಮಾಡಿದ್ರು. ಅವರು ಕೂಡ ಮೊದಲು ಸೂತ್ರ ರೂಪದಿಂದ ಹೇಳಿ ಮುಂದೆ ಪ್ರಾರಂಭ ಮಾಡ್ತಾರ. ಈ ನಾವು ಅವರು ಯಾವ್ದು ನೋಡಾಕತ್ತೀವಿ ಅಂತಂದ್ರೆ ಪಿಂಡಸ್ಥಲ. ಈ ಪಿಂಡಸ್ಥಲದಲ್ಲೇ ಬರುವಂತ 2ನೇ ವಚನ ಇದು. ಈ ವಚನದಲ್ಲಿ ಏನ್ ಹೇಳಕತ್ತಾರ ಅವರು, ಇದು ಪಿಂಡಸ್ಥಲವನ್ನ ಹೇಳ್ತದ ನೋಡ್ರಿ, ಎಷ್ಟು ಚಂದದ ಉದಾಹರಣೆ ಗೊತ್ತೆಲ್ಲರಿಗೂ, ಏನು ವಿಸ್ತರಣೆ ಮಾಡೋ ಅವಶ್ಯಕತೆ ಇಲ್ಲ. ಜಲದೊಳಗನ ಸೂರ್ಯನಂತೆ. ಏನಿದು ಹಿಂಗೆ ಹೇಳಕತ್ತಾರು? ಜಲದೊಳಗನ ಸೂರ್ಯ ಇದೇ ಯಾಕೆ ಕೊಟ್ರಪ್ಪ? ಕಾರಣ ಏನು? ಜಲದೊಳಗ ಸೂರ್ಯ ಅಂತಂದ್ರ ಈ ನೀರಿನ ಹೊಂಡಿರ್ಬೋದು, ಸರೋವರ ಇರಬಹುದು, ನದಿ ಇರಬಹುದು, ಅಲ್ಲೇ ಪ್ರತಿಬಿಂಬಿರ್ತಕ್ಕಂತ ಸೂರ್ಯ. ಪಿಂಡಸ್ಥಲ ಹೇಳ್ಬೇಕಾದ್ರೆ ಇದನ್ನ ಹೇಳಕತ್ತಾರ. ಯಾಕೆ ಅಂತಂದ್ರೆ ಅಲ್ಲೊಂದು ಮರ್ಮದ ನೋಡ್ರಿ. ಸೂರ್ಯನ ಸ್ವರೂಪ ಏನು, ಜಲದ ಸ್ವರೂಪ ಏನು? ಹೆಂಗದಾವ ಎರಡು? ಸೂರ್ಯ ಉಷ್ಣದಾನ, ಹೌದಿಲ್ರಿ? ಅದ ಜಲ ಶೀತಲ ಇರ್ತದ. ಅವ ಉಷ್ಣ, ಇದು ಶೀತ. ಜಲದೊಳಗ ಸೂರ್ಯನ ಪ್ರತಿಬಿಂಬ ಬಿದ್ದಿತ್ತು ಅಂತಂದ್ರೆ ವಿಚಿತ್ರ ಘಟನಾ ನಡೀತಿದ್ರಲ್ಲಿ. ಸೂರ್ಯನ ಉಷ್ಣತ ಅಲ್ಲಿ ಇರಂಗಿಲ್ಲ. ಇರ್ತದೇನ್ರಿ? ಜಲದೊಳಗೆ ಏನು ಪ್ರತಿಬಿಂಬ, ಸೂರ್ಯನ ಪ್ರತಿಬಿಂಬ ಬಿದ್ದದಲ್ಲ, ಆ ಪ್ರತಿಬಿಂಬದಲ್ಲಿ ಆ ಸೂರ್ಯನ ಸುಡುವ ತರ ಆತನ ಉಷ್ಣ ಅಲ್ಲಿರಂಗಿಲ್ಲ, ಹೌದಿಲ್ರಿ? ಆ ಜಲದ ಶೀತಲತ ಆ ಸೂರ್ಯ ಹೊಂದ್ಯಾನೇನು? ಅದು ಇಲ್ಲ. ಇದು ವೈಶಿಷ್ಟ್ಯದ ಆ ವಚನ ಹೇಳ್ಬೇಕಾದ್ರೆ, ಜಲದೊಳಗನ ಸೂರ್ಯನಂತೆ ಅಂತ ಹೇಳ್ಬೇಕಾದ್ರೆ ಇವೆರಡನ್ನ ನಾವು ಗಮನ ಇಟ್ಕೋಬೇಕು. ಸೂರ್ಯನ ಬೇರೆ, ಜಲನ ಬೇರೆ. ಸೂರ್ಯನ ಗುಣಧರ್ಮನ ಬೇರೆ, ಜಲದ ಗುಣಧರ್ಮನ ಬೇರೆ. ಎರಡೂ ಬೇರೆ ಬೇರೆ ಅಲ್ಲ, ಎರಡು ಬೇರೆ ಬೇರೆ ಅದಾವ. ಆದ್ರ ಜಲದೊಳಗ ಸೂರ್ಯನ ಪ್ರತಿಬಿಂಬ ಬಿತ್ತು ಅಂತಂದ್ರೆ
ಕೂಡೆ ಇದ್ದಂಗ ಕಾಣಿಸ್ತದ, ಆದ್ರ ಎರಡೂ ಬೇರೆ ಬೇರೆ. ಹೌದಿಲ್ರಿ? ಹಾಗೆಯೇ ಇದು ಉದಾಹರಣೆ ಕೊಟ್ಟು ಕಾಡಿಸಿದ್ರ ಅಭಿಪ್ರಾಯ ಏನದಪ್ಪ ಅಂತಂದ್ರ, ಈ ಜಲ ಬುದ್ಬುದವಾದ ಪಿಂಡದ ಮಧ್ಯದಲ್ಲಿ ಅಂತಾರ ಅವ್ರು. ಈ ಶರೀರ ಹೆಂಗದಪ್ಪ? ಇದು ಜಲದ ಗುರುಳಿದ್ದಂಗ. ಹೌದಿಲ್ರಿ? ಜಲದ ಗುರುಳಿ ಅಂತ ಯಾಕೆ ಕರೆದಾರ ಅಂತಂದ್ರ, ಟೀಕಾಕಾರರು ಈ ಜಲದ ಗುರುಳಿ ನೀರಿನ ಮೇಲೆ ತೋರ್ತದರಿ, ತೋರಿ ಯಾವಾಗ ಒಡಿತದನು ಗೊತ್ತಿಲ್ಲ. ಒಡಿತದ ಮಾತ್ರ ಸತ್ಯ. ಗುಳಿ ಹಾಕತ್ತೆ, ಹೊಡೆದು ಬಿಡ್ತದ್ರಿ. ಹಾಗೆಯೇ ಈ ಶರೀರನು ಕೂಡ ಜಲ ಬುದ್ಬುದ ಇದ್ದಂಗದ. ಅಂದ್ರೆ ಏನು? ನೀರಿನ ಮ್ಯಾಲಿನ ಗುರುಳಿದ್ದಂಗದ ಈ ಶರೀರ. ಈ ನೀರಿನ ಮ್ಯಾಗಿನ ಗುರುಳಿ ಹಂಗಿರುವಂತ ಈ ಶರೀರದೊಳಗ ಪರಮಾತ್ಮ ಇದಾನ್ರಿ, ಪರವಸ್ತು ಇದಾನ. ಎಷ್ಟು ಮಜಾ ಅದ ನೋಡ್ರಿ. ನಾಶವಂತ ಶರೀರದಲ್ಲೇ ಅವಿನಾಶಿ ಪರಮಾತ್ಮ ಅದಾನ. ವಿಕಾರಶೀಲ ಶರೀರದಲ್ಲೇ ಅವಿಕಾರಿ ಪರಮಾತ್ಮ ಅದಾನ. ದೃಶ್ಯ ರೂಪ ಶರೀರದಲ್ಲೇ ದೃಷ್ಟಾ ಪರಮಾತ್ಮ ಅದಾನ. ಹೌದಿಲ್ರಿ? ಜಡ ಶರೀರದಲ್ಲಿ ಚೈತನ್ಯ ಪರಮಾತ್ಮ ಅದಾನ. ಆದ್ರೆ ಹೆಂಗ ಅದಾವ ಇವು? ತಪ್ತಾಯ ಪಿಂಡದಂತೆ, ಕಾದ ಕಬ್ಬಿಣದಂಗ ಎರಡು ಹೆಂಗ್ ಒಂದ ಕಾಣಿಸ್ತಾವ ನೋಡ್ರಿ. ಹಾಗೆಯೇ ಈ ಶರೀರ, ಅವಳಿಗಿರ್ತಕ್ಕಂಥ ದೇವರು ಎರಡು ಒಂದ ಕಾಣಿಸ್ತಾವ. ಇದು ವಿಚಿತ್ರ ಇದು. ಹೌದಿಲ್ರಿ? ವಿಚಾರ ಮಾಡ್ರಿ. ಇದ ಶರೀರದೊಳಗ ಅವ ಇದಾನ, ಆದ್ರೆ ಎರಡು ಬೇರೆ ಬೇರೆ. ಎಷ್ಟು ವಿಚಿತ್ರ ಅದ ನೋಡ್ರಿ. ಇದಕ್ಕೆ ಪಿಂಡ ಸ್ಥಳ ಅಂತಾರ. ಅವಿನಾಶಿಯಾಗಿರ್ತಕ್ಕಂಥ ಪರಮಾತ್ಮ ವಿನಾಶವಾದಂತ ಶರೀರದ ಮಧ್ಯದಲ್ಲೇ ಇದ್ದು ತನ್ನ ನಿಜ ಸ್ವರೂಪವನ್ನು ಮರೆತು ನಾನು ಸಾಯ್ತೀನಿ ಅಂತ ಭ್ರಮೆಗೆ ಒಳಗಾಗೋದೇನದಲ್ಲ, ಈ ಸ್ಥಿತಿಗೆ ಪಿಂಡ ಸ್ಥಳ ಅಂತ ಕರೀತಾರೆ. ಹೌದಿಲ್ರಿ? ಮಜಾ ಅದ ಇದು. ಅದಕ್ಕೆ ಮೊದಲನೇ ಉದಾಹರಣೆ ಏನ್ ಕೊಟ್ರ ಅವರು? ಎರಡು ಬೇರೆ ಬೇರೆ ಇದ್ದಾವು. ಜಲದೊಳಗನ ಸೂರ್ಯನಂತೆ. ಎರಡನೇ ಉದಾಹರಣೆ ನೋಡ್ರಿ ಹೆಂಗದ. ಭೂಮಿಯೊಳಗನ ದ್ರವ್ಯದತ್ತೆ. ಭೂಮಿ ಒಳಗ ದ್ರವ್ಯ ಇರ್ತದ್ರಿ. ಎಲ್ಲಾ ದ್ರವ್ಯಗಳು ಬಂದಿದ್ದು ಭೂಮಿಯಿಂದನೇ. ಹೌದಿಲ್ರಿ? ಅದಕ್ಕ ಒಬ್ರು ಮಹಾತ್ಮರು ಹೇಳ್ತಾರೆ, ಯಾರಿಗೆ ಭೂಮಾತೆ ಇವನನ್ನ ಮಗ ಅಂತ ಒಪ್ಕೊಡ್ತಾನಲ್ಲ, ಆಕೆ ಒಪ್ಕೋಬೇಕು, ನಾವ್ ಅನ್ನೋದಲ್ರಿ. ಆ ಭೂಮಿ ತಾಯಿ ಒಪ್ಕೋಬೇಕಂತ, ಇವನನ್ನ ಮಗ ಅಂತ. ಹಂಗ ಯಾವ ಭಾಗ್ಯವಂತನನ್ನ ಭೂಮಾತೆ ನನ್ನ ಮಗ ಅಂತ ಒಪ್ಕೋತಾಳಲ್ಲ, ಅವನ ಕೈ ಹಿಡೋ ತಾಕತ್ತು ಯಾರಿಗೂ ರಾಕಿಲ್ಲ ಭೂಮಿ ಮ್ಯಾಗ್ರಿ. ಶ್ರೀಮಂತ ಆಗ್ತಾನವ, ಭೂತಾಯಿನ ಅವನ ಒಪ್ಕೋತಾಳ. ಎಷ್ಟು ಶ್ರೀಮಂತ ಆಗ್ತಾನಂತಂದ್ರ ಅದೇನು ಕೈ ಹಿಡೋ ತಾಕತ್ ಯಾರಿಗೂ ಇಲ್ಲ. ಆದ್ರೆ ಒಪ್ಕೋಬೇಕು ಭೂಮಿ ತಾಯಿ, ಇವ ನನ್ನ ಮಗ. ಅದನ್ನ ಯೋಗದ ಪರಿಭಾಷೆಗಳು ಹೇಳ್ಬೇಕಾದ್ರೆ, ಭೂತತ್ವ ವಿಜಯ ಸಾಧಿಸಿರ್ತಕ್ಕಂಥ ಮಹಾತ್ಮ ಭೂಮಿ ಒಳೆ ಆಗ್ತನ್ರಿ. ಮೊದಲನೇ ಚಕ್ರ ಭೂತತ್ವ ಯಾವುದು? ಆಧಾರ ಚಕ್ರದಲ್ಲಿರುವಂತದ್ದು ಭೂತತ್ವ. ಅಲ್ಲಿರುವಂತದ್ದು ನಕಾರ ಪ್ರಣವ, ಅಲ್ಲಿರುವಂತ 4 ಅಕ್ಷರಗಳು ಎಲ್ಲ ಗೊತ್ತು ತಮಗ. ಅದನ್ನ ಯಾರು ಸಾಧಿಸ್ಯಾರಲ್ಲ, ಅವ ಭೂತತ್ವವನ್ನು ಜಯಿಸ್ತಾನ, ಭೂಮಿ ಪುತ್ರ ಆಗ್ತಾನ, ಅವ ದೊಡ್ಡ ಶ್ರೀಮಂತ ಆಗ್ತಾನ್ರಿ. ಇರ್ಲಿ, ಆ ಭೂಮಿ ಒಳಗ ದ್ರವ್ಯದ. ಇದನ್ನ ಯಾಕೆ ಹೇಳಿದ್ರು? ಆ ಭೂಮಿ ಒಳಗಿನ ದ್ರವ್ಯ ಇನ್ನೊಂದು ಅಂಜನ ಅಂತ ಸಿಗ್ತದರಿ. ಅಂಜನ ಅಂತಂದ್ರ ಅನೇಕ ದ್ರವ್ಯಗಳನ್ನ ಈ ನಮ್ಮಲ್ಲಿ ಇನ್ನೊಂದು ಪ್ರತೀತಿ ಅದ, ನಿಮಗ್ ಗೊತ್ತಿಲ್ಲ. ಕಾಡ ಸಿದ್ದೇಶ್ವರರ ಈ ವಚನಗಳನ್ನ ಬಿಟ್ಟು
ಇನ್ನೊಂದು ಗ್ರಂಥದಪ್ಪ ಅಂತೇಳಿ ಲೋಕದೊಳಗ ಈ ನಮ್ಮ ಉತ್ತರ ಕರ್ನಾಟಕದ ಈ ನಮ್ ಕಡೆ ಸೈಡ್ದಾಗ ಇನ್ನೊಂದು ಪ್ರಸಿದ್ಧ ಐತಿ. ಅಲ್ಲಿ ಏನ್ ಬರ್ದಾರ ಅವರು ಕಾಡಸಿದ್ದೇಶ್ವರರು, ಅಂಜನ ತಯಾರು ಮಾಡೋ ಪದ್ಧತಿಯನ್ನ ಬರ್ದಾರ, ವನಸ್ಪತಿಗಳ ಬಗ್ಗೆ ಬರ್ದಾರ, ಎಲ್ಲಾ ತರದ ಜ್ಞಾನವನ್ನ ಬರ್ದಾರಂತ. ಈ ಕಡೆ ಪ್ರಚಲಿತ ಅದರೇ ಕಾಡಸಿದ್ರೆ ಬರ್ದಾರಪ್ಪ ಅಂತೇಳಿ. ನನ್ನ ಕಡೆ ಒಂದು ಎಲ್ಲೇದೋ ಹಾಕಿ ಒಂದ್ ಪ್ರತಿ ಬಂದಿತ್ತದು ನೋಡಿ. ಅಂಜನಗಳನ್ನ ತಯಾರು ಮಾಡೋ ಪದ್ಧತಿ ಅಲ್ಲಿ ವಿವರಣೆ ಅದ ರೀ. ಹೆಸರು ಅದು ಮೂಲ ಲಿಪಿ ಕಾಡಸಿದ್ರದು ಯಾರ್ದು ಗೊತ್ತಿಲ್ಲ, ಆದ್ರ ಅಂತಾರಪ್ಪ ಏನ ಇದು ಕಾಡಸಿದ್ರದು. ಆದ್ರ ಅಲ್ಲಿ ಅಂಜನಗಳ ನಿರ್ಮಾಣ ಮಾಡೋ ಪದ್ಧತಿ ಅದಾವ್ರಿ. ಅಲ್ಲಿ ಅದ್ರ ಸಿದ್ಧಾಂತ ಏನಪ್ಪಾ ಅಂತಂದ್ರೆ, ಆ ಅಂಜನವನ್ನ ಕಣ್ಣಿಗೆ ಹಾಕೊಂಡ್ರ ಭೂಮಿ ಒಳಗೆ ಇರ್ತಕ್ಕಂತ ದ್ರವ್ಯ ಕಾಣಿಸ್ತದ. ಬರೇ ಕಣ್ಣಿನಿಂದ ನೋಡಿದ್ರ ದ್ರವ್ಯ ಕಾಣಂಗಿಲ್ಲ, ಅಂಜನ ಸಹಿತವಾದ ಕಣ್ಣಿನಿಂದ ನೋಡಿದ್ರ ದ್ರವ್ಯ ಕಾಣಿಸ್ತದ. ಹಂಗಂತೇಳಿ ನಾವ್ ಇಲ್ಲೇನ್ ಕಾಡ್ಸಿದ್ರು ಭೂಮಿ ಒಳಗಿನ ದ್ರವ್ಯ ತೆಗಿ ವಿಚಾರ ಹೇಳತ್ತಾರ ತಿಂಗ್ ತಿಳ್ಕೊಬೇಡ್ರಿ. ಇದನ್ನ ಯಾಕೆ ಹೇಳ್ಯಾರಪ್ಪ ಅಂತಂದ್ರೆ, ಹಾಗೆಯೇ ಈ ಶರೀರದು ಪೃಥ್ವಿ ತತ್ವ ಅಂಶಿಕದ, ಇದು ಭೂತತ್ವ ಪ್ರಧಾನದ ಈ ಶರೀರ. ಒಂದ್ ನೆನಪಿಟ್ಕೋರಿ, ಮನುಷ್ಯ ವರ್ಗದ ಶರೀರಗಳೆಲ್ಲವೂ ಭೂತತ್ವ ಪ್ರಧಾನ, ದೇವತಾ ಶರೀರಗಳೆಲ್ಲವೂ ಅಗ್ನಿ ತತ್ವ ಪ್ರಧಾನ ಇರ್ತಾವ. ಈ ಭೂತ ಪ್ರೇತಾದಿಗಳ ಶರೀರ ಎಲ್ಲವೂ ವಾಯು ತತ್ವ ಪ್ರಧಾನ ಇರ್ತದ. ನಮ್ದು ಭೂತತ್ವ ಪ್ರಧಾನದ. ಈ ಭೂತತ್ವ ಪ್ರಧಾನವಾಗಿರ್ತಕ್ಕಂತ ಅಂದ್ರ ಭೂಮಿಯೊಳಗನ ಭೂತತ್ವ ಪ್ರಧಾನವಾದಂತ ಈ ಶರೀರದಲ್ಲಿ ದ್ರವ್ಯ ಅದ ರೀ. ಎಂತ ದ್ರವ್ಯ ಅಂತಂದ್ರೆ ಮೀರಾನ್ ಕೇಳ್ಬೇಕು ನೀವು. ಮೀರಾಬಾಯಿ ಹೇಳ್ತಾಳ, ಪಾಯೋಜಿ ಮೈನೆ ರಾಮರತನ ಧನ ಪಾಯು. ಆಕೆ ಹೇಳ್ತಾಳ ಆ ದ್ರವ್ಯದ ಬಗ್ಗೆ. ಕೃಷ್ಣ ಭಕ್ತಿಯಾದಂತ ಮೀರಾನ ಬಾಯಾಗ ರಾಮ ಅನ್ನೋ ಶಬ್ದ ಬಂದದ ಒಂದ ಸಾರಿ. ಪಾಯೋರಿ ಮೈನೆ ರಾಮರತನ ಧನ ಪಾಯು, ವಸ್ತು ಅಮೋಲಕ ದಿ ಮೇಲೆ ಸದ್ಗುರು. ಎಂತ ವಸ್ತುವನ್ನ ಕೊಟ್ಟಾನ, ಅಮೋಲಕ, ಅದರ ಮೌಲ್ಯ ಕಟ್ಟಕ್ ಬರಂಗಿಲ್ಲ, ಅಂತ ವಸ್ತುವನ್ನ ನನ್ನ ಗುರುದೇವ ನನಗ್ ಕೊಟ್ಟಾನ ಅಂತ. ಪಾಯೋರಿ ಮೈನೆ ರಾಮರತನ ಧನ ಪಾಯು ಅಂತ ಹಾಳ ಹಾಡ್ತಾಳ್ರಿ. ಹಾಗೆ ಭೂತತ್ವ ಪ್ರಧಾನವಾಗಿರ್ತಕ್ಕಂತ ಈ ಶರೀರದೊಳಗ ಒಂದು ದ್ರವ್ಯ ಅದ. ದ್ರವ್ಯ ಅಂತಂದ್ರೆ ಪರವಸ್ತು ಅನ್ನುವಂತ ದ್ರವ್ಯ. ಆ ಪರವಸ್ತು ದ್ರವ್ಯ ಅಂಜನ ಇಲ್ಲದ ಕಾಣಂಗಿಲ್ಲ. ಯಾವ ಅಂಜನ ಬೇಕು? ಇಲ್ಲಿ ವನಸ್ಪತಿಗಳಿಂದ ನಿರ್ಮಾಣವಾದಂತ ಅಂಜನ ಅಲ್ಲ. ಯಾವ ಅಂಜನ ಅಂತಂದ್ರೆ, ಇದನ್ನ ನಮ್ಮ ಸಂತ ಜ್ಞಾನೇಶ್ವರರ ಭಾಷೆ ಅಂತ ಹೇಳ್ಯಾರ. ಕೃಷ್ಣಾಂಜನ ಅವ್ರು ಬಳಸಿದ್ದು ಶಬ್ದ ಬಹಳ ಚಂದದ. ಕೃಷ್ಣಾಂಜನ ಏಕವೇಳ ಡೋಳ ಘಾಲಿತ ಅಡಳ ಅವ್ರು ಬಳಸಿದ್ದು ಮಾತಿದು. ಕೃಷ್ಣಾಂಜನವನ್ನ ನೀವು ಒಂದು ಸಾರಿ ಕಣ್ಣಿಗೆ ಹಾಕೊಂಡ್ರ ಅಜ್ಞಾನ ಹರಿದು ಹೋಗ್ತದ ಅಂತ ಹೇಳ್ತಾರ ಅವರು. ಹಾಗೆ ಇಲ್ಲಿ ಕಾಡ್ಸಿದ್ರ ಹೇಳೋದು ಅಭಿಪ್ರಾಯ ಏನಪ್ಪಾ ಅಂತಂದ್ರೆ, ಈ ದೇಹ ರೂಪಿ ಭೂತತ್ವ ಪ್ರಧಾನವಾಗಿರ್ತಕ್ಕಂತ ಈ ಶರೀರದ ಒಳಗಿರೋ ಪರವಸ್ತು ಅನ್ನುವಂತ ದ್ರವ್ಯ ಕಾಣಬೇಕಾದ್ರೆ ಕಣ್ಣಿಗೆ ಶಿವಜ್ಞಾನ ಅನ್ನುವಂತ ಅಂಜನವನ್ನ ಹಾಕೋಬೇಕು. ಅದನ್ನ ಹಾಕೊಂಡ್ರ ಒಳಗಿರೋ ದ್ರವ್ಯ ಕಾಣಿಸ್ತದ. ಮೂರನೇ ಮಾತು, ಕಾಷ್ಟದೊಳಗನ ಪಾವಕದಂತೆ ಅಂತ ಹೇಳ್ಯಾರ. ಕಟ್ಟಿಗೆಯೊಳಗ ಬೆಂಕಿ ಇರ್ತದ್ರಿ, ಎಲ್ಲರಿಗೂ ಗೊತ್ತಿರೋದು ಮಾತಿದ್ರಿ, ಇದೇನು ಹೊಸದಲ್ಲ. ಎರಡು ಕಟ್ಟಿಗೆಗಳನ್ನ ಒಂದಕ್ಕೊಂದು ನಾವು ಮಥನ ಮಾಡಿದ್ರ ಬೆಂಕಿ ಬರ್ತದ. ಅಲ್ಲಿ ಹಿಂದಿನ ಕಾಲಕ್ರಿ ಯಜ್ಞಗಳನ್ನ ಮಾಡ್ಬೇಕಾದ್ರ ನಾವು ಕಡ್ಡಿ ಕೊರದು ಹಚ್ತೇವಲ್ಲ, ಹಿಂಗ್ ಮಾಡ್ತಿರಿ ಕೆಲವ್ರು. ಅವರು ಸಮ್ಮಿತಿಗಳನ್ನ ಹಿಡ್ಕೊಂಡು ಒಂದಕ್ಕೊಂದು ಹಚ್ಚಿ ತಿಕ್ತಿದ್ರು. ತಿಕ್ಕಿ 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 ಆ ಸಮ್ಮಿತಿನಿಂದನೇ ಬೆಂಕಿ ಬರಬೇಕು. ಹಳೆ ಕಾಲದ ಪದ್ಧತಿ. ಈಗಾದ್ರೂ ಅಲ್ಲಲ್ಲಿ ಹಂಗ್ ಮಾಡ್ತಾರೆ. ಆದ್ರೆ ಹೇಳೋ ಅಭಿಪ್ರಾಯ ಏನು, ಕಟ್ಟಿಗೆಯೊಳಗ ಅಗ್ನಿ ಅದ,
ಆದ್ರ ಆ ಅಗ್ನಿ ಮಥನ ಇಲ್ಲದ ಬರಂಗಿಲ್ಲ. ಹೌದಿಲ್ರಿ? ಹಾಗೆಯೇ ಈ ಶರೀರ ಅನ್ನುವಂಥದ್ದು ಕೂಡ ಕಟ್ಟಿಗಿದ್ದಂಗಿದು. ನಮ್ ಶರೀರ ಅಷ್ಟೇ ಅಲ್ಲ, ಇಲ್ಲಿ ಇರ್ತಕ್ಕಂತ ಎಲ್ಲ ಒಂದು ಸಣ್ಣ ಏಕಾಣು ಜೀವಿಯನ್ನ ಮೊದಲು ಮಾಡ್ಕೊಂಡು ಬೃಹತ್ ಅಗದಿ ದೊಡ್ಡದಪ್ಪ ಅಂತೇನು ಕೇಳ್ತೇವೆ ನಾವು, ಡೈನೋಸಾರ್ಸ್ ಮೊದಲಾದವು ಆಗಿನ ಕಾಲದ್ದು, ಅಲ್ಲಿಯವರೆಗೆ ಎಂಟೆಟ್ಟು ಜೀವರಾಶಿಗಳಿದ್ದಾವಲ್ಲ, ಎಲ್ಲಾ ಜೀವರಾಶಿಗಳ ಒಳಗಡೆ ಕಟ್ಟಿಗೆಯೊಳಗ ಅಗ್ನಿ ಇದ್ದಂಗ ಪರಮಾತ್ಮ ನಡೆಸ್ಯಾನ. ಆದ್ರ ಈ ಪರವಸ್ತು ಕಾಣ್ಬೇಕಾದ್ರೆ ಮಥನ ಇಲ್ಲದ ಆಗಂಗಿಲ್ಲ, ಬರುದಿಲ್ಲ. ಅದಕ್ಕೆ ಶಿವಾನುಭವ ಅನ್ನುವಂತ ಮಥನ ಬೇಕು. ಈಗ ನನ್ನೊಳಗು ದೇವ್ರದಾನಪ್ಪ ಎಲ್ಲಾರು ಹೇಳ್ತಾರ. ಸಾಮಾನ್ಯ ಅಜ್ಞಾನ ಮನುಷ್ಯನ ನನ್ನೊಳಗು ದೇವ್ರದಾನ ಅಂತ ಹೇಳ್ತಾನ, ಕಣ್ಣಾಗ ಹೇಳ್ತಾರ್ರಿ. ಅವ್ ಗೊತ್ತೇ ಇರಂಗಿಲ್ಲ, ಬರೇ ಬಾಯಿ ಮಾತದು, ನಮ್ಮೊಳಗು ದೇವ್ರದಾನ. ಹೌದಿಲ್ರಿ? ಹುಚ್ಚರದಾಗದ್ರದು. ನನ್ನೊಳಗಿರುವಂತ ದೈವದ ದರ್ಶನ ಆಗ್ಬೇಕಾದ್ರೆ ಅದಕ್ಕೆ ಮಥನ ಬೇಕು. ಯಾವ ಮಥನ? ಶ್ರವಣ, ಮನನ, ನಿಧಿಧ್ಯಾಸನದ ಪರಿಪಕ್ವಾವಸ್ಥಾ ಸಮಾಧಿ ಅನ್ನುವಂಥದ್ದು ಇವೇನು ಮೂರು ಅದಾವಲ್ಲ, ಶ್ರವಣ, ಮನನ, ನಿಧಿಧ್ಯಾಸನ, ಇದು ಮಥನ ಆಗ್ಬೇಕು. ಇದು ಆರಾಗ ಒಳಗಿನ ಬೆಂಕಿ ಬರ್ತದ್ರಿ, ಅದು ಸುಮ್ನೆ ಬರಂಗಿಲ್ಲ. ಅದಕ್ಕೆ ಕಾರಸಿದ್ರು ಹೇಳ್ತಾರ, ಕಾಷ್ಟದೊಳಗನ ಪರಿಮಳದಂತೆ, ಯಾವುದು ಕಾಷ್ಟದೊಳಗನ ಪಾವಕದಂತೆ. ಮುಂದಿನ ಉದಾಹರಣೆ ಏನಂತಂದ್ರೆ ಪುಷ್ಪದೊಳಗನ ಪರಿಮಳದಂತೆ. ಪುಷ್ಪದೊಳಗ ಪರಿಮಳ ಅನ್ನೋದು ಹೆಂಗ್ ಗೊತ್ತಾಗ್ತದ್ರಿ? ನೀವ್ ಅನ್ಬಹುದು ಮೂಗಿನಿಂದ ಗೊತ್ತಾಗ್ತತಿ. ಹೌದಲ್ರಿ? ಇದ ಹೇಳವ್ರಲ್ಲ, ಪುಷ್ಪದೊಳಗ ಪರಿಮಳ ಐತಿಪ್ಪ ಅನ್ನೋದು ಮೂಗಿನಿಂದ ಗೊತ್ತಾಗ್ತತಿ. ಎಲ್ಲೋ ಒಂದು ಕಡೆ ಪುಷ್ಪದ ಅಥವಾ ನಿಮ್ಮ ಮುಂದ ಪುಷ್ಪಗಳನ್ನ ತಂದು ಕೊಟ್ಟಾರಂತ ಇಟ್ಕೋರಿ, ನಿಮ್ಮ ಮೂಗು ಐತಿ, ಅದು ಸ್ವಸ್ಥನ ಐತಿ. ಆದ್ರ ಪುಷ್ಪದೊಳಗಿರ್ತಕ್ಕಂತ ಪರಿಮಳವನ್ನ ನಿಮ್ಮ ಮೂಗಿಗೆ ತರುವಂತ ಗಂಧ ವಾಹಕ ರೂಪಿ ಗಾಳಿ ಇಲ್ಲಾಗಿತ್ತಂತಂದ್ರೆ ಇದು ಪರಿಮಳ ಅನ್ನೋದು ಗೊತ್ತಾಗ್ತದೇನ್ರಿ? ಯಾರಿಗಾರು ತಿಳಿತದ ಇದ್ರ ಪರಿಮಳ ಹಿಂಗೈತೆ ಅಂತೇಳಿ? ಅದಕ್ಕೆ ಗಾಳಿಗೆ ಗಂಧವಾಹಕ ಅಂತ ಕರೀತಾರೆ. ಅಲ್ಲಿರುವಂತ ಪರಿಮಳವನ್ನ ನಮಗ್ ತಂದು ಕೊಡೋದು ಯಾವುದು? ಗಾಳಿ. ಹೌದಿಲ್ರಿ? ಹಾಗೆಯೇ ಅಜ್ಞಾನ ಸ್ವರೂಪವಾಗಿರ್ತಕ್ಕಂತ ಇವಂಗ ವಾಯು ಪ್ರಾಣಿ ಅಂತ ಕರೀತಾರೆ ಶರಣರು. ಬಹಳ ವಚನದಲ್ಲಿ ಈ ಶಬ್ದ ಬಂದದ, ನಿಮ್ಗೆ ಗೊತ್ತಿರಬೇಕು. ವಾಯು ಪ್ರಾಣಿನ ಬ್ಯಾರೆ, ಲಿಂಗ ಪ್ರಾಣಿನ ಬ್ಯಾರೆ. ವಾಯು ಪ್ರಾಣಿ ಅನ್ನುವಂತ ಇವನು ಹೃದಯದಲ್ಲಿ ಸದ್ವಾಸನ ಅನ್ನುವಂತ ವಾಯು ಪ್ರವೇಶ ಆಗಲಿಲ್ಲ ಅಂತಂದ್ರೆ, ಹೌದಿಲ್ರಿ? ಸದ್ವಾಸನ ಅದು ಪರಿಮಳ, ಅದು ಬರ್ಬೇಕದು. ಆ ವಾಯು ಬರ್ಲಿಲ್ಲ ಅಂತಂದ್ರೆ ಇವನ್ ಹೆಂಗ ಜ್ಞಾನ ಆಗ್ತದೆ ಹೇಳ್ರಿಪ್ಪ? ಸದ್ವಾಸನೆ ಅನ್ನೋದು ಬೇಕು. ಅದಕ್ಕಾಗಿ ಪುಷ್ಪದೊಳಗನ ಪರಿಮಳದಂತೆ ಅಂತಿಟ್ಟಾರ. ಕ್ಷೀರದೊಳಗನ ಘೃತದಂತೆ ಅಂತಂದ್ರೆ ಹಾಲಿನೊಳಗಿನ ತುಪ್ಪದಂಗ ಅಂತ ಸಾಮಾನ್ಯ ಅರ್ಥದ. ಹೌದಿಲ್ರಿ? ಹಾಲಿನೊಳಗಿನ ತುಪ್ಪ ಐತೆ ಅಂತಂದ್ರನು ಅದು ಸದ್ವಾಸನ ಅಂತಂದ್ರ, ಸತ್ ಅಂತಂದ್ರ ಪರಮಾತ್ಮ, ವಾಸನ ಅಂತಂದ್ರ ಅವನ ಗುರುತರಿ, ಸದ್ವಾಸನೆ ಅಂತ ಕರೀತಾರ. ಆ ಸತ್ ತ್ರಿಕಾಲಾಭಾದಿತವಾಗಿರ್ತಕ್ಕಂತ ಪರವಸ್ತುವಿನ ಸಂಸ್ಕಾರ ಇರಬೇಕು. ವಾಸನ ಅಂದ್ರ ಜ್ಞಾನದ ಸೂಕ್ಷ್ಮ ಅವಸ್ಥಾ ಅಂತ ಕರೀತಾರೆ. ವಾಸನ ಅಂತಂದ್ರೆ ಅವು ನಾವು ಕೇಳಿ ಮಾಡಿ ಅವ್ ನಮ್ಮೊಳಗ್ ಬಂದಿರ್ತಾವ, ಅದಿರ್ಬೇಕ್ರಿ. ಅದು ಅಂದಾಗ ಬರ್ತಾರೆ. ಅದು ಸದ್ವಾಸನ. ಸದ್ವಾಸನೆಯಿಂದ ಅಂದ್ರ ಸತ್ ಅಂದ್ರೆ ಪರಮಾತ್ಮನೇ ತಗೋಬೇಕು ನೀವು, ಬೇರೆ ಏನೂ ಅಲ್ಲ. ಒಳ್ಳೆಯದು ಅಂತ ಹಿಂಗ್ ತಗೋಬೇಡ್ರಿ. ಸಾಮಾನ್ಯವಾಗಿ ಅರ್ಥ ಏನ್ ಮಾಡ್ತಾರ? ಒಳ್ಳೆಯದಪ್ಪ,
ಒಳ್ಳೇದನ್ನ ಮಾಡೋದು, ಒಳ್ಳೇದನ್ನ ಕೇಳೋದು, ಒಳ್ಳೇದನ್ನ ಹೇಳೋದು. ಪ್ರಪಂಚ ಅದು ಚಲೋ ನಡೀತದ. ಪ್ರಪಂಚ 4 ಮಂದಿ ಪ್ರಪಂಚದಾಗ ಒಳ್ಳೆಯವಂತಾರಪ್ಪ, ಇಷ್ಟೇ. ಆದ್ರೆ ಪರಮಾತ್ಮನ ಜ್ಞಾನ ಆಗ್ತದೇನು? ಸದ್ವಾಸನ ಅಂದಲ್ಲೇ ಪರಮಾತ್ಮನಿಗೆ ಸಂಬಂಧಪಟ್ಟಂತಹ ಸಂಸ್ಕಾರಗಳು. ವಾಸನ ಅಂದ್ರ ಸತ್ಕ್ರಿಯಾ ಅಂತಂದಲ್ಲೇ ಪರಮಾತ್ಮನಿಗೆ ಸಂಬಂಧಪಟ್ಟಂತಹ ಕ್ರಿಯೆಗಳು. ಇದು ಕರೆಕ್ಟ್ ಆಗಿ ತಿಳ್ಕೊಬೇಕು, ಬೇರೆ ಬೇರೆ ಅಲ್ಲ. ಇರ್ಲಿ. ಈ ಹಾಲಿನೊಳಗಿನ ಘೃತ ಏನದಲ್ಲ, ಕ್ಷೀರದೊಳಗನ ಘೃತ, ಅದು ಸುಮ್ನೆ ಹಂಗ ಬರ್ತದೆ. ಏನದು? ಅದ್ರ ಹಾಲಿಗೆ ನಿಮಗೆಲ್ಲ ಇದು ಗೊತ್ತದ. ಇದು ಅಸಾದಿನಲ್ಲಿ ಹಾಲಿಗೆ ಮೊದಲು ಹೆಪ್ಪ ಹಾಕ್ತಾರ, ಆ ನಂತರ ಅದು ಮೊಸರು ಹಾಕ್ತದ, ಅದನ್ನ ಮಥನ ಮಾಡ್ತಾರ, ಬೆಣ್ಣೆ ತೆಗಿತಾರ. ಬೆಣ್ಣೆ ತೆಗದ ಕಾಶದ ಮ್ಯಾಲೆ ಅದು ತುಪ್ಪ ಆಗ್ತದ್ರಿ. ಅದು ಹೌದಿಲ್ರಿ? ಹಿಂಗ ಇಲ್ಲಿಯೂ ಆಗೋದು. ಇವ ಹೆಂಗದಾನ? ಹಾಲಿದ್ದಂಗದಾನ, ಹೌದಿಲ್ರಿ? ಸಂಸಾರದಲ್ಲಿ ಮಗ್ನಾಗಿ ಈ ಶರೀರವೇ ನಾನಂತ ತಿಳ್ಕೊಂಡು ಗೊತ್ತಾ ಇಲ್ಲ ಪಿಂಡ ಸ್ಥಳದ ಜ್ಞಾನ, ಆ ಚಿತ್ಪಿಂಡದ ಜ್ಞಾನನೇ ಇರಂಗಿಲ್ಲ. ಅವಾಗ ಶ್ರೀ ಗುರು ಏನ್ ಮಾಡ್ತಾನಪ್ಪಾ ಅಂತಂದ್ರೆ ಅವನಿಗೆ ಹೆಪ್ಪಾಕ್ತಾರ. ಹೆಪ್ಪಾಕೋದಂದ್ರೆ ಏನು? ಗುರುವಿನ ಉಪದೇಶ ಆಗ್ತದ ಅವನಿಗೆ. ಗುರು ಉಪದೇಶ ಅಂತಂದ್ರೆ ಹೆಪ್ಪಾಕೋದು. ಆ ನಂತರ ಆ ಹೆಪ್ಪ ಒಳಗ್ ಹೋಗಿ ಏನಾಗ್ತದ? ಗಟ್ಟಿಯಾಗಿ ಮೊಸರು ಆಗ್ತದ್ರಿ. ಹೌದಿಲ್ಲ? ಅದು ಮನನದಿಂದ. ಆ ನಂತರ ನಿಧಿಧ್ಯಾಸನ, ಈ ಅಭ್ಯಾಸ ದ್ವಾರ ಅದೇನಾಗ್ತದಪ್ಪ ಅಂತಂದ್ರೆ ಹೆಪ್ಪು ಗಟ್ಟಿ ಆಗ್ತದ, ಮಥನ ಆಗ್ತದ, ಬೆಣ್ಣೆ ಆಗ್ತದ. ಆ ನಂತರ ಇನ್ನ ಅದು ಕಾಯಿಸ್ಬೇಕಾಗ್ತದ. ಅದು ಅಭ್ಯಾಸ, ನಿಧಿಧ್ಯಾಸನದ ಅಭ್ಯಾಸ ಅಂತ. ಕಾಯಿಸೋದಂದ್ರೆ ಕಾಯಿಸಿದಾಗ ಬರ್ತದ ತುಪ್ಪ, ಅಂದಾಗ ಅದು ಪಿಂಡದ ಜ್ಞಾನ ಆಗ್ತದ್ರಿ. ಹೌದಿಲ್ರಿ? ಹೀಗಿರ್ದಿರಯ್ಯ, ನೀವಿರೋದ್ ಹೇಗಿದ್ದೀರಿ? ಹೀಗಿರ್ದಿರಯ್ಯ. ಹೇ ಪರಮಾತ್ಮನೇ, ನೀವ್ ಹೀಗಿರ್ತೀರಿ. ಕಾಡಿನೊಳಗಾದ ಶಂಕರ ಪ್ರಿಯ ಚನ್ನಕರಂಬಲಿಂಗ ನಿರ್ಮಾಯ ಪ್ರಭುವೇ ಅನ್ನೋದು 2ನೇ ವಚನ. ಇದು ಪಿಂಡ ಸ್ಥಳಕ್ಕೆ ಸಂಬಂಧಪಟ್ಟದ್ದು. ಇನ್ನೊಂದು ಇದೇ ರೀತಿಯಾಗಿ ಸರಳವಾಗಿರುವಂತದ್ದು 3ನೇ ವಚನ. ಪಿಂಡ ಸ್ಥಳ ಮುಗಿಸ್ಬಿಡೋಣ, ನಾಳೆ ಪಿಂಡ ಜ್ಞಾನ. ಇನ್ನ ನಾವು ಹೇಳಬೇಕಾದದ್ದು ಬಹಳ ಮುಂದಿನ ಬಹಳ ವಿಶೇಷ, ಅದ್ರ ಕಡೆ ಸ್ವಲ್ಪ ಫಾಸ್ಟ್ ಆಗಿ ಹೋಗೋಣ್ರಿ. ಈ 3ನೇ ವಚನದಲ್ಲಿ ಏನ್ ಹೇಳ್ತಾರಂತಂದ್ರೆ, ನೆಲದೊಳಗನ ಮಧುರದಂತೆ, ಶಿಲೆಯೊಳಗನ ಜ್ಯೋತಿಯಂತೆ, ಶಬ್ದದೊಳಗನ ನಿಶಬ್ದದಂತೆ, ಕಪ್ಪಿನೊಳಗನ ರೂಪಿನಂತೆ ಇರ್ದಿರಯ್ಯ. ಕಾಡಿನೊಳಗಾದ ಶಂಕರ ಪ್ರಿಯ ಚನ್ನ ಕದಂಬಲಿಂಗ ನಿರ್ಮಾಯ ಪ್ರಭುವೇ. ಇದು ಬಹಳ ಮಜಾ ಅದ ನೋಡ್ರಿ. ಶಬ್ದ ಬಳಸಿದ್ದು ನೆಲದೊಳಗನ ಮಧುರದಂತೆ. ನೆಲದಲ್ಲಿ ಮಧುರತಾ ಆಯ್ತು, ಅದು ಧಾನ್ಯದ ರೂಪದಿಂದ ಹೊರಗೂ ಬರ್ತದ್ರಿ. ಹೌದಿಲ್ರಿ? ಸ್ಮರಿಸ್ಬೋದ್ ನಾವ್. ನೀವು ನೀರ್ ಹಾಸೋದು ಒಂದ ನೀರ್ ಹಾಸ್ತೀರಿ, ಹೌದಿಲ್ರಿ? ಒಂದ್ ಕಡೆ ಸಿಹಿ ಆಗ್ತದ, ಇನ್ನೊಂದು ಕಡೆ ಕಹಿ ಆಗ್ತದ, ಇನ್ನೊಂದು ಕಡೆ ಸೌಳ್ ಆಗ್ತದ. ಈ ಮಧುರತಾ ಅನ್ನೋದು ಎಲ್ಲಿಂದ ಬರ್ತದ? ಇದು ನೆಲದಿಂದ ಬರ್ತದ. ಹೌದಿಲ್ರಿ? ನೆಲದೊಳಗನ ಮಧುರದಂತೆ. ಹಾಗೆಯೇ ಈ ನಮ್ಮ ಶರೀರ ಅನ್ನುವಂಥದ್ದು, ಆಗ ಹೇಳೇನ್ ನಾನು, ಪೃಥ್ವಿ ತತ್ವದ ಪ್ರಧಾನವಾಗಿರುವಂತ ಈ ಶರೀರದಲ್ಲೇ ಪರವಸ್ತು ನೆಲೆಸ್ಯದ. ಹೇಗೆ ನೆಲೆಸ್ಯದ? ನೆಲದೊಳಗ ಮಧುರ ಗುಣ ಇದ್ದಂಗ. ಅದ್ರ ವಿವರಣೆ ಕೊಟ್ಟೆ ನಾನು. 2ನೇ ಹೇಳ್ತಾರ ಅವರು, ಶಿಲೆಯೊಳಗನ ಜ್ಯೋತಿ ಅಂತೆ. ಶಿಲೆಯೊಳಗೂ ಕೂಡ ಜ್ಯೋತಿ ಇರ್ತದ. ನಾವ್ ಸಣ್ಣಾಗಿದ್ದಾಗ 2 ಕಲ್ಲುಗಳನ್ನ ತಗೊಂಡು ಹಿಂಗ್ ಒಂದಕ್ಕೊಂದ್ ಹೊಡೆದ್ರ ಅದ್ರಾಗ ನೋಡ್, ಅದಕ್ಕೇನು ಅಂತಾರ್ರಿ, ಶಬ್ದ ಮರ್ತು ಹೋಯ್ತ್ರಿ. ಅದು ಎಂತ ಕಲ್ ಅಂತ ಹಾಕಿದ್ವಿ ನಾವ್ ಅದಕ್ಕೆ. ಚಕಮಕಿ ಕಲ್. ಒಂದಕ್ಕೊಂದ್ ಹೊಡೆದ್ರ ಅದ್ರಾಗ ಬೆಂಕಿ ಬರ್ತದ.
ಶಿಲೆಯೊಳಗ ಜ್ಯೋತಿ ಐತಿ ಅಂದಂಗಾಯ್ತು. ಹೌದಲ್ರಿ? ಹಾಗೆಯೇ ಈ ಶರೀರ ಇದು ಕಲ್ಲು ಸ್ವರೂಪದಲ್ಲಿದು. ಕಲ್ಲ ಅಂತಂದ್ರ ಜಡ ಅಂತ ಅರ್ಥ. ಜಡ ಅಂತಂದ್ರೆ ಸ್ವಪರ ಜ್ಞಪ್ತಿ ಶೂನ್ಯತ್ವಂ ಅಂತ ಅರ್ಥ. ಯಾವುದಕ್ಕ ತನ್ನ ಜ್ಞಾನ ಆಗ್ಲಿ ಇತರರ ಜ್ಞಾನ ಆಗ್ಲಿ ಇರೋದಿಲ್ಲ, ಅದು ಜಡ. ಈ ಜಡ ಸ್ವರೂಪವಾದಂತ ಶರೀರದೊಳಗ ಜ್ಯೋತಿ ಅಂತಂದ್ರ ಅರಿವು, ಅದು ಜ್ಞಾನ. ಹೌದಿಲ್ರಿ? ಜಡ ಶರೀರ ಜಡ, ಅದರ ಅದ ಚೈತನ್ಯದ. ಇದು ವಿಚಿತ್ರ ನೋಡ್ರಿ, ಎಷ್ಟು ಮಜಾ ಇದೆ. ಅದರ ರೂಪ, ಇದು ಜಡ ರೂಪ. ಎಲ್ಲಿ ಅದ? ಅದು ಶಿಲೆಯೊಳಗನ ಐತಿ ಜ್ಯೋತಿ. ಹಂಗ ಈ ಜಡರೂಪವಾದಂತ ಶರೀರದೊಳಗನ ಅರಿವು ಒಳಗೈತಿ. ಅದು ಇನ್ನೊಂದ್ ಮಾತ, ಶಬ್ದದೊಳಗನ ನಿಶಬ್ದದಂತೆ. ಇದನ್ನ ಸಿದ್ದೇಶ್ವರ ಪೂರ್ಣ ಬಹಳ ಚಂದ ವಿವರಣೆ ಕೊಟ್ಟಾರ, ತಾವೆಲ್ಲ ನೋಡಿದಿರ ಅದನ್ನ. ಶಬ್ದದೊಳಗ ಒಂದು ನಿಶಬ್ದತಾ ಇರ್ತದೆ. ಇದರ ಅರ್ಥ ಬಹಳ ದೂರದ. ಶಬ್ದದೊಳಗೆ ಹೆಂಗ್ ನಿಶಬ್ದದಪ್ಪ ಅಂತ ಕೇಳಿದ್ರೆ, ಈ ಶಬ್ದಗಳೆಲ್ಲ ಜನಿಸ್ತಾವೆ ಎಲ್ಲಿಂದ ಗೊತ್ತದೇನ್ರಿ? ಎಲ್ಲಿಂದ ಜನಿಸ್ತಾವೆ? ನಾವು ಮಾತಾಡೋದು ವೈಖರಿ ವಾಣಿ. ವಾಣಿ ಶಬ್ದದಲ್ಲೇ 4 ಪ್ರಕಾರ ಅದ. ಒಂದು ವೈಖರಿ. ಈ ಶಬ್ದದ ಬಗ್ಗೆನೆ ಅನೇಕ ಧನ್ವಾ ತಂತ್ರ ಸಾಹಿತ್ಯದಲ್ಲಿ ನಮ್ಮೊಬ್ರು ಇವ್ರು ಬರ್ತಾರ, ಯಾರಪ್ಪ ಅಂತಂದ್ರೆ ಕಾಶ್ಮೀರ ಕಡೆ. ಅವರು ಈ ಶಬ್ದದ ಮೇಲೆ ಬಹಳ ಕೆಲಸ ಮಾಡ್ಯಾರ. ಬಹಳ ಕೆಲಸ. ಶಬ್ದೋತ್ಪತ್ತಿ ಹೆಂಗ, ಶಬ್ದ ಅಂದ್ರೆ ಏನು, ಎಲ್ಲ ಶಬ್ದದ ಬಗ್ಗೆನೆ. ಮಂತ್ರ ಹೆಂಗ ಆಗ್ತದ ಅದೆಲ್ಲ ಬಹಳ ವಿವರಣೆ ಇರತ್ತದ್ರಿ. ಸಂಕ್ಷಿಪ್ತವಾಗಿ ತಿಳ್ಕೊಬೇಕಾದ್ರೆ ವೈಖರಿ ವಾಣಿ, ಆ ವೈಖರಿಕ್ಕಿಂತ ಸೂಕ್ಷ್ಮವಾಗಿರುವಂತದ್ದು ಮಧ್ಯಮ, ಮಧ್ಯಮಕ್ಕಿಂತ ಸೂಕ್ಷ್ಮವಾದದ್ದು ಪಶ್ಯಂತಿ, ಪಶ್ಯಂತಿಕ್ಕಿಂತ ಸೂಕ್ಷ್ಮವಾದದ್ದು ಪರ. ವಾಣಿನೇ ಅದು. ಈ ಶಬ್ದ ಆ ಪರದಿಂದ ಬಂದದ. ಶಬ್ದದೊಳಗ ನಿಶಬ್ದ ಅಂತಂದ್ರೆ ಶಬ್ದದ ಮೂಲ ಆ ಪರವಾಣಿ. ಅಂದ್ರೆ ಮೂಲ, ಅದಕ್ಕೆ ಸೈಲೆನ್ಸ್ ಅಂತ ಅನ್ಬೋದು. ನಿಶಬ್ದತ, ಅಲ್ಲಿ ಮನಸ್ಸೇ ಪ್ರವೇಶ ಇಲ್ಲ, ಬುದ್ಧಿ ಪ್ರವೇಶ ಇಲ್ಲ, ಅಲ್ಲಿ ಅದರದ್ದು ಪ್ರವೇಶ ಇಲ್ರಿ, ಅದು ನಿಶಬ್ದ. ಆದ್ರೆ ಅದ ಅಭಿವ್ಯಕ್ತಿ, ಎಲ್ಲಾ ಶಬ್ದಗಳ ಅಭಿವ್ಯಕ್ತಿ ಆದದ್ದು ಅದರಿಂದ. ಶಬ್ದದೊಳಗ ಆ ನಿಶಬ್ದತನ ಕೂಡ ಅಡಗ್ಯದರಿ. ಹಾಗೆಯೇ ಈ ನಮ್ಮ ಶರೀರದೊಳಗ ಅದು ಐತಿ. ಅಂದ್ರ ಈ ನಮ್ಮ ಶಬ್ದಗಳ ಮಧ್ಯದಲ್ಲೇ ಅನಾಹತ ಪ್ರಣವನಾಥ ಅನ್ನುವಂತ ರೂಪದಿಂದ ನಿಶಬ್ದತಾ ಐತಿ. ಇದಕ್ಕ ವಿದ್ಯಾರಣ್ಯರು ಒಂದ್ ಬಹಳ ಚಂದ ಮಾತನ್ನ ಬಳಸ್ಯಾರ. ಒಂದ್ ಕತೆ ಹೇಳ್ತಾರ ಅವ್ರು. ವಿದ್ಯಾರಣ್ಯರು ಹೇಳುವಂತ ಕತೆ ಬಹಳ ಚಂದ ಅದ. ಅದು ನೀವು ನೋಡಿರ್ತೀರಿ. ಒಂದು ಪಾಠಶಾಲೆ ಅದ. ಪಾಠಶಾಲೆಯೊಳಗ ಒಬ್ಬ ತಂದೆ ತನ್ನ ಮಗನನ್ನ ಓತು ಅಲ್ಲಿ ಕಲ್ಯಾಕ ಕಳ್ಸ್ಯಾನ. ಆದ್ರ ಅಪ್ಪು ಏನಪ್ಪಾ ಅಂತಂದ್ರೆ, ನನ್ನ ಮಗ ಈ ಅಲ್ಲೇನ್ ಕಲ್ಸಕತ್ತಾರಲ್ಲ ಅದೇ ಅವ್ನ್ ಬರ್ತತೆ ಇಲ್ಲೋ ಅಂತೇಳಿ ಅವ್ನ್ ಡೌಟ್ ರೀ. ಪ್ರಾರ್ಥನೆ ನಡೆದದ, ಎಲ್ಲರೂ ಅನ್ನಕತ್ತಾರ. ಎಲ್ಲರೂ ಪ್ರಾರ್ಥನೆ. ನಾವು ರಾಷ್ಟ್ರಗೀತೆ ಅಂತೇವಪ್ಪ ಶಾಲೆ ಪ್ರಾರಂಭಕ್ಕಿಂತ ಮೊದಲು. ಎಲ್ಲರೂ ರಾಷ್ಟ್ರಗೀತೆ ಅಂತಿರ್ತಾರ. ನಮ್ಮ ಹುಡುಗು ಅಂತಾನೋ ಇಲ್ಲೋ. ಎಲ್ಲರ ಧ್ವನಿಯೊಳಗ ಆ ನಮ್ಮ ಹುಡುಗನ ಧ್ವನಿ ಮಗ್ನ ಆಗಿರ್ತದರಿ, ಕೇಳಂಗಿಲ್ಲ. ಹೌದಿಲ್ರಿ? ಹಂಗತ ಹೇಳಿ ನಮ್ ಹುಡುಗ ಅನಾತಿಲೇನು ಅನ್ನಕತ್ತಾನ. ಆದ್ರ ಉಳ್ಕಾದ ಧ್ವನಿಗಳೇನದಾವಲ್ಲ, ಅಷ್ಟು ಧ್ವನಿಗಳು ನಮ್ಮ ಮಗನ ಧ್ವನಿಯನ್ನ ಪ್ರತಿಬಂಧಕ ಆಗ್ಯಾವ. ಹಿಂಗಾಗಿ ನಮ್ಮ ಹುಡುಗನ ಧ್ವನಿ ಕೇಳಂಗಿಲ್ಲ. ಯಾವಾಗ ಎಲ್ಲಾ ಧ್ವನಿಗಳನ್ನ ಬಂದ್ ಮಾಡಿಸಿದ್ರ ಇವನ ಧ್ವನಿ ಕೇಳ್ತದ್ರಿ. ಇದು ಉದಾಹರಣೆ ವಿದ್ಯಾರಣ್ಯ ಸ್ವಾಮಿಗಳು ಕೊಟ್ಟಿದ್ದು. ಹಾಗೆಯೇ ಈ ಶಬ್ದ ಜಾಲ ಅದ ನೋಡ್ರಿ, ವೈಖರಿ ಮಧ್ಯಮ ಇವೆರಡು ಪಶ್ಯಂತಿ ಒಳಗಿಲ್ಲ, ಅಲ್ಲಿ ಮನಸ್ಸು ಲಿಪ್ತ ಆಗ್ತದ್ರಿ. ಈ 2 ಸ್ಥಾನದಲ್ಲೇ ಏನ್ ಶಬ್ದ ಹೊರಗಿನ ಮಾತುಗಳಾಗಲಿ, ಮಧ್ಯಮದಲ್ಲೇ ಮಾನಸಿಕ ಆಲೋಚನೆಗಳಾಗಲಿ, ಕಲ್ಪನೆಗಳಾಗಲಿ, ಈ ಯಾವಾಗ ನಿಂದಿರ್ತಾವ ಆ ನಿಶಬ್ದತ ಅನುಭವಕ್ಕೆ ಬರ್ತದೆ. ಹೌದಲ್ರಿ? ಓಂಕಾರ ಪ್ರಣವ ಅದು ಕೇಳಿಸ್ತದ.
ಅದು ಸಾಧಕನಿಗೆ ಅನುಭವಕ್ಕೆ ಬರ್ತದ ಅದು. ಇನ್ನು ನಾಲ್ಕನೇ ದಿನ ಹೇಳ್ತಾರ ಅವರು, ಕಪ್ಪಿನೊಳಗನ ರೂಪಿನಂತೆ ಅಂತ ಹೇಳ್ತಾರ. ಕಪ್ಪಿನೊಳಗನ ರೂಪ ಅಂತಂದ್ರೆ, ಕಪ್ಪಿನೊಳಗನ ಅಂತಂದ್ರೆ ಇದು ನಿಮಗ್ ಬಹಳ ಮಂದಿಗೆ ಗೊತ್ತಾಗಂಗಿಲ್ಲ, ಪ್ರಾಚೀನರ ಹಿರಿಯರಿಗೆ ಗೊತ್ತದ್ರಿ. ಕಪ್ಪು ಅಂತಂದ್ರ ಮಸಿ ಅಂತ್ರಿ. ಅವಾಗ ನಾವು ಹಳೆ ಕಾಲಕ್ಕ, ಈಗ ಅವೆಲ್ಲ ಬಂದ್ ಆದ್ರಿ. ನಾವು ಸಣ್ಣಾಗಿದ್ದಾಗ ಮಸಿ ಪೆನ್ ಅಂತ ಬರ್ತಿದ್ರಿ, ನೋಡಿದೇವಲ್ಲ, ಎಲ್ಲರಿಗೂ ಗೊತ್ತದರಿ. ಮಸಿ ಪೆನ್ ಅಂತಂದ್ರ ಆ ಮೊದಲ ಶಾಯಿ ಹಾಕ್ಬೇಕು, ಅದ್ರ ಮ್ಯಾಗ ಬರಿತಿದ್ದೇವ. ಅವಾಗ ಇತ್ರ ನಾವು ಸಣ್ಣಾಗಿದ್ದಾಗ ಮಸಿ ಪೆನ್ಗಳನ್ನೆಲ್ಲ ಇಂಕ್ ಪೆನ್, ಇಂಗ್ಲಿಷ್ನಾಗ ಇಂಕ್ ಪೆನ್ ಅಂತಾರೆ. ಇಂಕ್ ಪೆನ್ಗಳಿದ್ದು, ಈಗೆಲ್ಲ ಇಂಕ್ ಪೆನ್ಗಳು ಇದಾವು, ಆದ್ರೆ ಬಾಳ ಮಂದಿ ಬಳಸಂಗಿಲ್ಲ. ಎಲ್ಲಾ ಅಕ್ಷರಗಳು ಬರುವಂತಾವು ಎದ್ರಿಂದ ಬಂದವ? ಹೌದಿಲ್ರಿ? ಆ ಮಸಿಯಿಂದ ಬಂದಾವ. ಕಪ್ಪಿನೊಳಗನ ಅಂತಂದ್ರೆ ಮಸಿ. ಅಕ್ಷರಗಳ ಹೊಂತಾವಲ್ಲ, ಎಷ್ಟೆಷ್ಟು ಕಾರದಿಂದ ಹಿಡ್ಕೊಂಡು ಜ್ಞ ತನಕ ಎಲ್ಲಾ ಅಕ್ಷರಗಳು ಬಂದಿರೋದ ಆ ಕಪ್ಪಿನೊಳಗಿನಿಂದ. ಹೌದಿಲ್ರಿ? ಅದೇ ಉದಾಹರಣೆ ಹೇಳಕತ್ತಾರ ಅವ್ರು. ಕಪ್ಪಿನೊಳಗನ ರೂಪಿನಂತೆ ಇದ್ದಿರಯ್ಯ. ಯಾರು? ಕಾಡಿನೊಳಗಾದ ಶಂಕರ ಪ್ರಿಯ ಚನ್ನಕರಂಬಲಿಂಗ ನಿರ್ಮಾಯ ಪ್ರಭುವೇ. ಇವತ್ತಿಗಿಟ್ಟು ಸಾಕು, ಯಾಕಂದ್ರ ಈ ಸ್ಥಳ ಮುಗಿತು. ನಾಳೆ ಪಿಂಡ ಜ್ಞಾನ ಸ್ಥಳ. ಪಿಂಡ ಜ್ಞಾನ ಸ್ಥಳ ಪ್ರಾರಂಭ ಮಾಡೋಕ್ಕಿಂತ ಪೂರ್ವದಲ್ಲೇ ಪಿಂಡ ಜ್ಞಾನ ಸ್ಥಳ ಅಂದ್ರ ಏನು, ಅದಕ್ ಸಂಬಂಧಪಟ್ಟಂತ ವಚನಗಳು ಹೇಗಿರ್ತಾವ ಅನ್ನೋದನ್ನ ನಾವು ನಾಳೆ ನೋಡೋಣ ಅಂತ ಹೇಳ್ತಾ, ಏನಾರ ಪ್ರಶ್ನೆಗಳಿದ್ರ ಕೇಳಬಹುದು. ಧನ್ಯವಾದಗಳ್ರಿ ಮುರಾಳೆ ಗುರುಗಳಿಗೆ. ಮಾತುಗಳೇ ಬರೋದಿಲ್ಲ. ನೆನ್ನೆನೂ ಹೇಳಿದ್ದೆ, ಇವತ್ತನೂ ಹೇಳ್ತೇನೆ, ಅಷ್ಟು ಪರಿಪೂರ್ಣವಾಗಿ